ಇನ್ನು ಇಲ್ಲಿ ಗಾಯಗೊಂಡಿರುವಂಥವ್ರು ಏನು ಹೇಳ್ತಾರೆ? ಇವತ್ತು ಅವರು 5 ಜನ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸೊ ಈಗ ರಾಮಚಂದ್ರ ಗೌಡೌನ್ನಲ್ಲಿ ಸ್ಫೋಟವಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ಹೇಗೆ ನಡೀತು, ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು, ಅಗ್ನಿ ಅವಘಡದಲ್ಲಿ ಸಿಲುಕಾಕೊಂಡಂತ ಅಲ್ಲಾಭಕ್ಷ ಅವರು ಏನು ಹೇಳಿದ್ದಾರೆ, 27% ಸುಟ್ಟ ಗಾಯಗಳಿಂದ ಇರ್ಫಾನ್ ಅನ್ನೋರು ಬಳಲ್ತಾ ಇದ್ದಾರೆ. ಸೊ ಏನು ಮಾತನಾಡಿದ್ದಾರೆ ಇವರೆಲ್ಲ? ಅಲ್ಲಾಭಕ್ಷು, ಇರ್ಫಾನ್ ಅವರು, ಅವರ ತಾಯಿ ಮಾತನಾಡಿರೋದು, ಅಫ್ರೋಜ್ ಅವರ ಪಾಷಾ ಏನಿದ್ದಾರೆ ಅವರು ಕೂಡ ಗಾಯದಿಂದ ಬಳಲ್ತಾ ಇದ್ದಾರೆ, ಅವರ ಸಂಬಂಧಿಕರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಅವರು ಕೆಲಸಕ್ಕೆ ಅವರು ಲೋಡಿಂಗ್ ಅನ್ಲೋಡಿಂಗ್ ಮಾಡೋದು ಅಫ್ರೋಜ್ ಪಾಷಾ. ಅವನು ಮಗು ಬೇರೆ ಅಟ್ಟ ಮಾಡೋಕ್ಕೆ ಅವ್ರ ಜೊತೆಲಿ ಕರ್ಕೊಂಡು ಹೋಗೋರೆ, ಚಿಕ್ಕ ಹುಡುಗನಿಗೆ ಹೋಗಿ ಬಂದುಬಿಡೋಣ ಅಂತ. ಅವನು ಅವ್ರ ಚಿಕ್ಕ ಹುಡುಗನ 10 ವರ್ಷ ಮಗುವಿಗೆ ಅವ್ನು ಕರ್ಕೊಂಡು ಹೋಗಿದ್ದಾರೆ. ಮತ್ತು ಇನ್ನೊಂದು ನಮ್ಮ ತಂಗಿ ಮಗ ಅವನಿಗೂ ಕರ್ಕೊಂಡು ಹೋಗಿದ್ದಾರೆ. ಅವನು ಊಟ ಕೊಡೋಕ್ಕೆ ಹೋಗಿರೋದು. ಊಟ ಕೊಡೋ ಹೋಗಿದ್ರೆ ಈ ಥರ ಆಗಿರೋದು. 4 ಗಂಟೆ ಹಂಗೆ ಅಷ್ಟರಲ್ಲಿ ಇದಾಗಿದೆ. ನಮಗೂ 6:30 ಗೊತ್ತಾಗಿರೋದು. ಕಂಡೀಷನ್ನು ಇಬ್ಬರದು ಸ್ವಲ್ಪ ಭಾಳ ಪ್ರಾಬ್ಲಮ್ ಇದೆ. ಒಂದು ವಾರದಿಂದ ಮುಂಚೆ ಚಿಕನ್ ಅಂಗಡಿ ಕಂಬಿ ಕೆಲಸ ಎಲ್ಲ ಮಾಡ್ತಾಯಿದ್ದ ಅವನು. ಅದು ಕೆಲಸ ಇಲ್ಲ ಅಂದ್ಕೊಂಡು ಈ ಕೆಲಸಕ್ಕೆ ಕರ್ಕೊಂಡು ಹೋಗಿದ್ದೆ. ಯಾರು ಕರ್ಕೊಂಡು ಹೋಗಿದ್ದಾರೆ? ಅದೇ ಗೊತ್ತಾಗ್ತಾ ಇಲ್ಲ ಯಾರು ಕರ್ಕೊಂಡು ಹೋಗಿದ್ವಿ. ಓನರೇ ಗೊತ್ತಾಗಿಲ್ಲ ಅಂದರೆ ಯಾರು ಕರ್ಕೊಂಡು ಹೋಗಿದ್ವಿ. 500 ರೂಪಾಯಿ ಕೊಡ್ತಾರೆ ಅಮ್ಮ ಅಂದ್ಕೊಂಡು ಹೇಳ್ದ. ಒಂದು ಪೈಸಾನು ತೊಗೊಂಡು ಬರಲಿಲ್ಲ. ಅದೇ ಸ್ಪ್ರೇ ಡಬ್ಬಿ ಅದು ಹೊಡಿಬೇಕು, ಅದು ಇದು ಮಾಡಬೇಕು ಅಂದ್ಕೊಂಡು ಹೇಳ್ದೆ ಅಷ್ಟೇ. ನಾನು ಅದಕ್ಕೂ ಹೇಳ್ದೆ ಬೇಡಪ್ಪ ಹೋಗಬೇಡ, ನಿನಗೆ ಸೆಟ್ ಆಗಲ್ಲ ಕೆಲಸ ಅಂದ್ಕೊಂಡು ಕೂತ್ಕೊಂಡ್ರೆ ಯಾರು ಕೊಡಲ್ಲಮ್ಮ, ಯಾರು ಕೊಡ್ತಾರೆ ಅಂದ್ಕೊಂಡು ಅವನು ಹೋಗಿದ್ದು. ರಾಮಚಂದ್ರ.